ಎಲ್ಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಎಂ.ಫಾರ್ಮ್ ಮತ್ತು ಫಾರ್ಮ್ ಡಿ PGCET 2025-2026ನೇ ಸಾಲಿನ ಇಂಪಾರ್ಟೆಂಟ್ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಆಲ್ರೆಡಿ ನಾನು 2 ವಿಡಿಯೋ ಕೂಡ ಹಾಕಿದ್ದೀನಿ ಇಂಪಾರ್ಟೆಂಟ್ ಟಾಪಿಕ್ದು. ಅದೇ ರೀತಿ ಕೂಡ ಇವತ್ತು ಕೂಡ ಒಂದು ಭಾಳ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಈ ಟಾಪಿಕ್ಕಿಂದ ನೀವು ಮಿನಿಮಮ್ 2 to 3 ಕ್ವಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಎಕ್ಸಾಮಿಗೆ. ಏನು ಅಂತಂದರೆ ಈ ಸಬ್ಜೆಕ್ಟ್ ಬಂದು ಫಾರ್ಮಾಸ್ಯೂಟಿಕಲ್ ಜೂರಿಸ್ಪ್ರೂಡೆನ್ಸ್ ಅಂತ. ಅದರಲ್ಲಿ ಒನ್ ಆಫ್ ದ ಪಾರ್ಟ್ ಯಾವುದು ಅಂತಂದರೆ ಶೆಡ್ಯೂಲ್ಸ್. ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಇದು 7th ಸಮ್ B.Pharmacy ಬರುತ್ತೆ. ಈ ಟಾಪಿಕ್ಕಿಂದ PGCET ಎಂ.ಫಾರ್ಮ್ ಮತ್ತು ಫಾರ್ಮ್ ಡಿ ಎಕ್ಸಾಮಿಗೆ ಮಿನಿಮಮ್ ನೀವು 2ರಿಂದ 3 ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಎಷ್ಟೊಂದು ಶೆಡ್ಯೂಲ್ಸ್ ಇದೆ. ಈ ಶೆಡ್ಯೂಲ್ಸಲ್ಲಿ ನೀವು ಅಟ್ಲೀಸ್ಟ್ ಒಂದು 2 to 3 ಕ್ವಶನ್ಸ ಎಕ್ಸಾಮಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಆದ್ದರಿಂದ ನಾವು ಇವತ್ತು ಈ ವಿಡಿಯೋದಲ್ಲಿ ಶೆಡ್ಯೂಲ್ಸ್ ಬಗ್ಗೆ ಕವರ್ ಮಾಡೋಣ ಏನೇನಿರುತ್ತೆ ಅಂತ. ಎಷ್ಟೊಂದು ಶೆಡ್ಯೂಲ್ಸ್ ಇದೆ. ನಾವು 1 by 1 ಹೇಳ್ತಾ ಹೋಗ್ತೀನಿ. ಇದರಲ್ಲಿ ಒನ್ ಆಫ್ ದ ಶೆಡ್ಯೂಲ್ಸ್ ಇಂಪಾರ್ಟೆಂಟ್ ಯಾವ್ದು ಅಂತಂದರೆ ಮೇಯ್ನಾಗಿ ಅವರು ಎಕ್ಸಾಮಲ್ಲಿ ಯೂಶ್ವಲಿ ಕೇಳೋದು ಶೆಡ್ಯೂಲ್ H, M ಮತ್ತು Z, X, Y ಮತ್ತು P. ಇಷ್ಟೊಂದು ಓಲ್ಡ್ ಕ್ವಶನ್ ಪೇಪರ್ ನಾವು ನೋಡಿದ್ದೀವಿ. ಈ ಶೆಡ್ಯೂಲ್ಸ್ ಬಗ್ಗೆ ಅವ್ರು ಕೇಳಿದ್ದಾರೆ. ಅದು ಬಿಟ್ಟು ಕೂಡ ಬೇರೆದು ಕೇಳ್ಬೋದು, ಬಟ್ ಇದು ಭಾಳ ಇಂಪಾರ್ಟೆಂಟ್ ಇಷ್ಟು ಕೂಡ. 1 by 1 ನೋಡ್ತಾ ಹೋಗೋಣ. ನೋಡಿ, ಡ್ರಗ್ ಶೆಡ್ಯೂಲ್ಸ್ ಇನ್ ಇಂಡಿಯಾ. ಅರೌಂಡ್ ಎ ಇಂದ ಆಲ್ಮೋಸ್ಟ್ YZ ವರೆಗೂ ಇದೆ. 1 by 1 ನೋಡ್ತಾ ಹೋಗೋಣ. ಫಸ್ಟ್ ಬಂದು ಶೆಡ್ಯೂಲ್ ಎ, ಡಿಸ್ಕ್ರಿಪ್ಷನ್ ಆಫ್ ದ ಡ್ರಗ್ ಶೆಡ್ಯೂಲ್. ಈ ಶೆಡ್ಯೂಲ್ ಎ ಡಿಸ್ಕ್ರಿಪ್ಷನ್ ಏನು ಅಂತ ಹೇಳುತ್ತೆ ಅಂತಂದರೆ, ಕಂಟೈನ್ಸ್ ವೇರಿಯಸ್ ಫಾರ್ಮ್ಸ್ ಆ್ಯಂಡ್ ಫಾರ್ಮುಲಾಸ್ ಆಫ್ ಲೆಟರ್ಸ್ ಫಾರ್ ಅಪ್ಲಿಕೇಶನ್ ಫಾರ್ ಇಶ್ಯೂಯಿಂಗ್ ಆ್ಯಂಡ್ ಗ್ರಾಂಟಿಂಗ್ ಲೈಸೆನ್ಸಿಂಗ್ ಎಕ್ಸೆಟ್ರಾ. ಫಾರ್ಮ್ಸ್ ಮತ್ತು ಫಾರ್ಮೆಟ್ಸು ಮತ್ತು ಲೆಟರ್ಸು ಮತ್ತು ಅಪ್ಲಿಕೇಶನ್ ಇಶ್ಯೂಯೆನ್ಸಿಗೆ ಲೈಸೆನ್ಸ್ ಕೊಡೋಕ್ಕೆ ಈ ಶೆಡ್ಯೂಲು ಅನ್ವಯ ಆಗುತ್ತೆ, ಶೆಡ್ಯೂಲ್ ಎ. ನೆಕ್ಸ್ಟ್ ಶೆಡ್ಯೂಲ್ ಬಂದು ಶೆಡ್ಯೂಲ್ ಬಿ, ಫೀಸ್ ಫಾರ್ ಟೆಸ್ಟ್ ಆರ್ ಅನಾಲಿಸಿಸ್ ಬೈ ದ ಸೆಂಟ್ರಲ್ ಡ್ರಗ್ ಲ್ಯಾಬ್ರೇಟರಿ ಆರ್ ಗೌರ್ಮೆಂಟ್ ಅನಾಲಿಸ್ಟ್. ನೀವು ಯಾವುದೇ ರೀತಿ ಲ್ಯಾಬ್ಗಳಿಗೆ ಹೋದರೆ ನೀವು ಫೀಸ್ನ ನೀವು ಚೆಕ್ ಮಾಡಿರ್ತೀರ ಫಾರ್ ಕಂಪ್ಲೀಟ್ ಬ್ಲಡ್ ಟೆಸ್ಟು. ಈ ಥರ ಪ್ಲೇಟ್ಲೆಟ್ ಟೆಸ್ಟಿಗೆಲ್ಲ ಈ ಥರ ಪೇ ಮಾಡ್ತಿರಲ್ಲ, ಅದನ್ನ ಸ್ಟ್ಯಾಂಡರ್ಡೈಸ್ ಆಗಿ ಇಟ್ಟಿರ್ತಾರೆ. ಆ ಶೆಡ್ಯೂಲ್ ಬಂದು ಶೆಡ್ಯೂಲ್ ಬಿಗೆ ಬರುತ್ತೆ, ಫೀಸ್ ಫಾರ್ ಟೆಸ್ಟ್ ಆರ್ ಅನಾಲಿಸಿಸ್ ಬೈ ದ ಸೆಂಟ್ರಲ್ ಡ್ರಗ್ ಲ್ಯಾಬ್ರೇಟರಿ ಆರ್ ಗೌರ್ಮೆಂಟ್ ಅನಾಲಿಸ್ಟ್. ಆ ಶೆಡ್ಯೂಲಿಗೆ ಇದು ಬರುತ್ತೆ. ನೆಕ್ಸ್ಟ್ ಬಂದು ಶೆಡ್ಯೂಲ್ ಸಿ, ಕಂಟೈನ್ಸ್ ವೇರಿಯಸ್ ಬಯೋಲಾಜಿಕಲ್ ಪ್ರಾಡಕ್ಟ್ಸ್ ಆ್ಯಂಡ್ ದೇರ್ ರೆಗ್ಯುಲೇಷನ್ಸ್, ಎಕ್ಸಾಂಪಲ್ ಸೀರಮ್ಸ್, ಅಡಲಿನ್, ವಿಟಮಿನ್ಸ್. ನೀವು ಮೆಡಿಕಲ್ ಸ್ಟೋರಿಂದ ವಿಟಮಿನ್ಸು ಪ್ರಾಡಕ್ಟ್ಸ್ ಇವೆಲ್ಲ ತಗೋತಿರಲ್ಲ, ಅದಕ್ಕೆ ರೇಟ್ ಫಿಕ್ಸ್ ಮಾಡಿರೋದೇ ಈ ಶೆಡ್ಯೂಲಿಂದ. ಅದರಿಂದ ಇದು ಶೆಡ್ಯೂಲ್ ಸಿಗೆ ಬರುತ್ತೆ. ನೆಕ್ಸ್ಟು ಒಂದು ಶೆಡ್ಯೂಲ್ 4 ಅಥವಾ ಶೆಡ್ಯೂಲ್ ಡಿ, ಲಿಸ್ಟ್ ಆಫ್ ಡ್ರಗ್ಸ್ ಎಕ್ಸಮ್ಟೆಡ್ ಫ್ರಮ್ ದ ಪ್ರಾವಿಷನ್ ಆಫ್ ಇಂಪೋರ್ಟ್ ಆಫ್ ಡ್ರಗ್ಸ್. ಒಂದೊಂದು ಡ್ರಗ್ಸಿಗೆ ಬೇರೆ ಕಂಟ್ರಿಯಿಂದ ಇಂಪೋರ್ಟ್ ಮಾಡೋಕ್ಕೆ ಲೈಸೆನ್ಸ್ ಇರಲ್ಲ. ಅಂಥ ಡ್ರಗ್ಸ್ ಯಾವ್ಯಾವುದು ಅಂತ ಇರುತ್ತೆ, ಅಂಥ ಶೆಡ್ಯೂಲಿಗೆ ಯಾವ್ದು ಬರುತ್ತೆ ಅಂತಂದರೆ ಶೆಡ್ಯೂಲ್ ಡಿ ಬರುತ್ತೆ. ನೆಕ್ಸ್ಟ್ ಬಂದು ಶೆಡ್ಯೂಲ್ ಇ, ಕಂಟೈನ್ಸ್ ವೇರಿಯಸ್ ಪಾಯ್ಸನ್ಸ್ ಆ್ಯಂಡ್ ದ ರೆಗ್ಯುಲೇಷನ್, ಎಕ್ಸಾಂಪಲ್ ಸರ್ಪವಿಷ, ಸ್ನೇಕ್ ವೀನಮ್, ಪರಡ ಆ್ಯಂಡ್ ಮರ್ಕ್ಯುರಿ ಎಕ್ಸೆಟ್ರಾ. ಈ ಡ್ರಗ್ಸ್ ಬಂದು ಮಾಮೂಲಿ ಆವಿ ಕಚ್ಚೋರಿಗೆಲ್ಲ ಕೊಡ್ತೀವಲ್ಲ, ಅಂಥ ಡ್ರಗ್ಸು ಅಂಡರ್ ಶೆಡ್ಯೂಲ್ ಇ ಎಲ್ ಬರುತ್ತೆ. ನೆಕ್ಸ್ಟ್ ಬಂದು ಶೆಡ್ಯೂಲ್ ಎಫ್, ದಿಸ್ ಕಂಟೈನ್ಸ್ ರೆಗ್ಯುಲೇಷನ್ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಫಾರ್ ರನ್ನಿಂಗ್ ಎ ಬ್ಲಡ್ ಬ್ಯಾಂಕ್. ನಾವೆಲ್ಲರೂ ಗೊತ್ತಿರೋಂಗೆ ಎಷ್ಟೊಂದು ಕಡೆ ಬ್ಲಡ್ ಬ್ಯಾಂಕು ನಡೀತಿರತ್ತೆ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡೋಕ್ಕೆ ಶೆಡ್ಯೂಲ್ ಎಫ್ ತಿಳಿಸ್ಕೊಡುತ್ತೆ. ನಾನು ಇಲ್ಲಿ ಮೇಯ್ನಾಗಿ ಹೇಳ್ತಾ ಹೋಗ್ತಿದ್ದೀನಿ. ನೀವು ಡೀಟೇಲಾಗಿ ಬೇಕು ಅಂತಂದರೆ ನೀವು ಕೂಡ ಸ್ಟಡಿ ಮಾಡಿ ಹೋಗ್ಬೋದು. ಇಷ್ಟು ಸಾಕು ಎಕ್ಸಾಮಿಗೆ. ಹಂಗಂದರೆ ಯಾವ ಶೆಡ್ಯೂಲು ಏನರ ಬಗ್ಗೆ ಹೇಳುತ್ತೆ ಅಂತ ಇದ್ದರೆ, ನಿಮಗೆ ನಾಲೆಜ್ ಇದ್ದರೆ ಸಾಕು. ಅದು ಹೆಲ್ಪ್ ಆಗುತ್ತೆ ಎಕ್ಸಾಮಿಗೆ. ನೆಕ್ಸ್ಟ್ ಬಂದು ಶೆಡ್ಯೂಲ್ ಎಫಲ್ಲೇ 3 ಥರ ಇದೆ, ಶೆಡ್ಯೂಲ್ F1, ಶೆಡ್ಯೂಲ್ F2, ಶೆಡ್ಯೂಲ್ F3. ಶೆಡ್ಯೂಲ್ F1ನಲ್ಲಿ ದಿಸ್ ಕಂಟೈನ್ಸ್ ರೆಗ್ಯುಲೇಷನ್ ಸ್ಟ್ಯಾಂಡರ್ಡ್ಸ್ ಫಾರ್ ವ್ಯಾಕ್ಸಿನ್ಸ್. ವ್ಯಾಕ್ಸಿನ್ ಯಾವ ರೀತಿ ಕೊಡಬೇಕು ಏನು ಆ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನಿಗೆ ಶೆಡ್ಯೂಲ್ F1 ಇರುತ್ತೆ. ನೆಕ್ಸ್ಟ್ ಶೆಡ್ಯೂಲ್ F2 ಅಲ್ಲಿ ದಿಸ್ ಕಂಟೈನ್ ರೆಗ್ಯುಲೇಷನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಫಾರ್ ಸರ್ಜಿಕಲ್ ಡ್ರೆಸ್ಸಿಂಗ್. ಸರ್ಜಿಕಲ್ ಡ್ರೆಸ್ಸಿಂಗ್ ಯಾವ ರೀತಿ ಮಾಡಬೇಕು, ಯಾವ ರೀತಿ ಏನೇನು ಇರಬೇಕು ಆ ಥರ ಹೇಳೋದೇ ಶೆಡ್ಯೂಲ್ F2 ಪಾರ್ಟ್ 2. ನೆಕ್ಸ್ಟ್ ಬಂದು ಶೆಡ್ಯೂಲ್ F ಪಾರ್ಟ್ 3, ದಿಸ್ ಕಂಟೈನ್ ರೆಗ್ಯುಲೇಷನ್ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಫಾರ್ ಅಂಬೆಲಿಕಲ್ ಟ್ಯಾಬ್ಸ್. ಇದು ಅಂಬೆಲಿಕಲ್ ಟ್ಯಾಬ್ಸ್ಗೆ ಶೆಡ್ಯೂಲ್ F3 ಇಲ್ಲಿ ಅನ್ವಯ ಆಗುತ್ತೆ. ನೆಕ್ಸ್ಟ್ ಬಂದು 7th ಅಥವಾ ಶೆಡ್ಯೂಲ್ ಜಿ,
Most of these drugs are on hormonal preparation. The drugs label must display the text caution. It is dangerous to take this preparation expect under medical supervision prominently. ಸೊ ನಿಮ್ಮೆಲ್ರಿಗೂ ಗೊತ್ತಿರಂಗೆ ಒಂದೊಂದು ಸಿರಪ್ ಆಗಲಿ ಅಥವಾ ಟ್ಯಾಬ್ಲೆಟ್ಸ್ ಆಗಲಿ ಸೊ ಅದರಲ್ಲಿ ಕಾಷನ್ ಇರುತ್ತೆ. ಅಂಥ ಡ್ರಗ್ಸು ಅಂಡರ್ ಶೆಡ್ಯೂಲ್ ಜಿ ಎಲ್ ಬರುತ್ತೆ. ಸೊ ಅದನ್ನ ಪ್ರಿಸ್ಕ್ರಿಪ್ಷನ್ ಇದ್ರೆ ಮಾತ್ರ ತಗೋಬೇಕು. ಡಾಕ್ಟ್ರು ಕೊಟ್ಟಿದ್ರೆ ಬರೆದಿದ್ರೆ ಮಾತ್ರ ತಗೋಬೇಕು. ಅಂಥ ಡ್ರಗ್ಸು ಶೆಡ್ಯೂಲ್ ಜಿ ಎಲ್ ಬರುತ್ತೆ. ಸೊ ನೆಕ್ಸ್ಟ್ ಬಂದು ಶೆಡ್ಯೂಲ್ ಎಚ್. The drug label must display the text RX and Schedule H drugs warning and to be sold by retail on the prescription of a registered medical practitioner only predominantly, and it can be only supplied to licensed parties. ಸೊ ಇದು ಏನಿದ್ರು ಡಾಕ್ಟ್ರು ಬರ್ಕೊಟ್ರೆ ಮಾತ್ರ ಇದು ಇಂಥ ಡ್ರಗ್ಸ್ನ ನೀವು ಸೇಲ್ ಮಾಡೋಕ್ಕೆ ಪರ್ಮಿಷನ್ ಇರುತ್ತೆ. ಸೊ ಅಂಥ ಡ್ರಗ್ಸು ಶೆಡ್ಯೂಲ್ ಎಚ್ ಅಲ್ಲಿ ಬರುತ್ತೆ. ಸೊ ಇದು ಲಿಮಿಟೆಡ್ ಮೆಂಬರ್ಸಿಗೆ ಮಾತ್ರ ಲೈಸೆನ್ಸ್ ಇರುತ್ತೆ ಆ ಥರ ಕೊಡೋಕ್ಕೆ ಮಾರೋಕ್ಕೆ. So next ಬಂದು schedule J contains a list of various diseases and conditions that cannot be treated under any drug currently in market, and no drug may legally claim to treat these diseases. So ಈ ಥರದ್ದು ಶೆಡ್ಯೂಲ್ ಜೆ ಬರುತ್ತೆ. ಸೊ ನೆಕ್ಸ್ಟ್ ಬಂದು ಶೆಡ್ಯೂಲ್ ಕೆ contains various substances and drugs and their corresponding regulations. ಸೊ ಇದು ಎಷ್ಟೊಂದು ಥರ ಡ್ರಗ್ಸು ಮತ್ತು ಅದರ ರೆಗ್ಯುಲೇಷನ್ಸ್ನ ಮೇಂಟೈನ್ ಮಾಡೋಕ್ಕೆ ಶೆಡ್ಯೂಲ್ ಕೆ ಅಂಡರ್ ಬರುತ್ತೆ. ಸೊ ನೆಕ್ಸ್ಟ್ ಬಂದು ಶೆಡ್ಯೂಲ್ ಎಮ್ಮು. ಸೊ ಇದು ಭಾಳ ಇಂಪಾರ್ಟೆಂಟು. ಎಷ್ಟೊಂದು ಪೇಪರಲ್ಲಿ ಇದ್ರ ಬಗ್ಗೆ ಕೇಳಿದ್ದಾರೆ. ಸೊ ಏನು ಅಂತ ನೋಡೋಣ. ಸೊ ಶೆಡ್ಯೂಲ್ ಎಮ್ಮಲ್ಲಿ ಕೂಡ 4 ಥರ ಇದೆ. ನಾರ್ಮಲಾಗಿ ಶೆಡ್ಯೂಲ್ ಎಮ್ಮು ಮತ್ತು ಶೆಡ್ಯೂಲ್ M1, ಶೆಡ್ಯೂಲ್ ಎಮ್ ಪಾರ್ಟ್ 2, ಶೆಡ್ಯೂಲ್ ಎಮ್ ಪಾರ್ಟ್ 3. ಸೊ ಶೆಡ್ಯೂಲ್ ಎಮ್ ಮೇಯ್ನಾಗಿ ಏನು ಅಂತಂದರೆ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಿಮಿಸಸ್ ವೇಸ್ಟ್ ಡಿಸ್ಪೋಸಲ್ ಆ್ಯಂಡ್ ಎಕ್ವಿಪ್ಮೆಂಟ್. ಸೊ ಏನು ಅಂತಂದರೆ GMP ಅಂತ ಏನು ಕರಿತೀವಿ ಅದೇ ಕೂಡ ಇದು ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್ಸು. ಅದನ್ನ ಯಾವ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ಪ್ರಿಮಿಸಸ್ ಹೆಂಗೆ, ವೇಸ್ಟ್ ಹೆಂಗೆ ಡಿಸ್ಪೋಸ್ ಮಾಡಬೇಕು, ಎಕ್ವಿಪ್ಮೆಂಟ್ ಯಾವ ರೀತಿ ಇರಬೇಕು ಅದನ್ನು ತಿಳಿಸ್ಕೊಡೋದೇ ಶೆಡ್ಯೂಲ್ ಎಮ್ ಆಗಿರುತ್ತೆ. ಸೊ ಶೆಡ್ಯೂಲ್ ಎಮ್ ಪಾರ್ಟ್ 1ನಲ್ಲಿ ಏನು ಬರುತ್ತೆ ಅಂದರೆ ರಿಕ್ವೈರ್ಮೆಂಟ್ಸ್ ಆಫ್ ಫ್ಯಾಕ್ಟ್ರಿ ಪ್ರಿಮಿಸಸ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಹೋಮಿಯೋಪೆಥಿಕ್ ಪ್ರಿಪ್ರೇಷನ್. ಸೊ ಹೋಮಿಯೋಪತಿ ಪ್ರಿಪ್ರೇಷನಿಗೆ ಫ್ಯಾಕ್ಟ್ರಿ ಪ್ರಮಿಸಸ್ ಹಂಗಂದರೆ ಫ್ಯಾಕ್ಟ್ರಿಲಿ ಎಕ್ವಿಪ್ಮೆಂಟು ಜಾಗ ಯಾವ ರೀತಿ ಇರಬೇಕು ಅನ್ನೋದನ್ನ ತಿಳಿಸ್ಕೊಡೋದೇ ಶೆಡ್ಯೂಲ್ ಎಮ್ ಪಾರ್ಟ್ 1. ಸೊ ನೆಕ್ಸ್ಟು ಶೆಡ್ಯೂಲ್ ಎಮ್ ಪಾರ್ಟ್ 2 ಅಲ್ಲಿ ಏನು ಬರುತ್ತೆ ಅಂದರೆ ರಿಕ್ವೈರ್ಮೆಂಟ್ಸ್ ಆಫ್ ಫ್ಯಾಕ್ಟ್ರಿ ಪ್ರಿಮಿಸಸ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕಾಸ್ಮೆಟಿಕ್ಸ್. ಸೊ ಶೆಡ್ಯೂಲ್ ಎಮ್ 1 ಪಾರ್ಟ್ ಬಂದು ಹೋಮಿಯೋಪತಿಕ್ಗೆ, ಆದರೆ ಶೆಡ್ಯೂಲ್ ಎಮ್ ಪಾರ್ಟ್ 2 ಬಂದು ಕಾಸ್ಮೆಟಿಕ್ಸ್ಗೆ ಯಾವ ರೀತಿ ಇರಬೇಕು ಅಂತ. ನೆಕ್ಸ್ಟು ಶೆಡ್ಯೂಲ್ ಎಮ್ ಪಾರ್ಟ್ 3 ಬಂದು ರಿಕ್ವೈರ್ಮೆಂಟ್ಸ್ ಆಫ್ ಫ್ಯಾಕ್ಟ್ರಿ ಪ್ರಮಿಸಸ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಮೆಡಿಕಲ್ ಡಿವೈಸಸ್. ಸೊ ಇದು ಮೆಡಿಕಲ್ ಡಿವೈಸಸ್ ಯಾವ ರೀತಿ ಫ್ಯಾಕ್ಟ್ರಿ ಇರಬೇಕು, ಅದು ಪ್ರಿಪ್ರೇಷನ್ ಯಾವ ರೀತಿ ಮಾಡಬೇಕು ಆ ಪ್ರಿಮಿಸಸ್ನ ತಿಳಿಸ್ಕೊಡ್ತಾರೆ ಪಾರ್ಟ್ 3 ಬರುತ್ತೆ. ಸೊ ನೆಕ್ಸ್ಟ್ ಬಂದು ಶೆಡ್ಯೂಲ್ ಎನ್. ಇದು ಕೂಡ ಭಾಳ ಇಂಪಾರ್ಟೆಂಟು. ಶೆಡ್ಯೂಲ್ ಎನ್ ಕಂಟೈನ್ಸ್ ವೇರಿಯಸ್ ರೆಗ್ಯುಲೇಷನ್ಸ್ ಆ್ಯಂಡ್ ರಿಕ್ವೈರ್ಮೆಂಟ್ಸ್ ಫಾರ್ ದ ಎಫಿಷಿಯಂಟ್ ರನ್ನಿಂಗ್ ಆಫ್ ಎ ಫಾರ್ಮಸಿ. ಸೊ ನೀವು ಯಾವುದೇ ರೀತಿ ಮೆಡಿಕಲ್ ಸ್ಟೋರ್ನ ಇಡ್ತೀರಾ ಅಂತಂದರೆ ಅದು ರೂಲ್ಸ್ ರೆಗ್ಯುಲೇಷನ್ಸ್ ಯಾವ ರೀತಿ ಇರಬೇಕು, ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ತಿಳಿಸ್ಕೊಡೋದೇ ಶೆಡ್ಯೂಲ್ ಎನ್. ಸೊ ಇದು ಕೂಡ ಭಾಳ ಇಂಪಾರ್ಟೆಂಟು ಎಕ್ಸಾಮಿಗೆ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ಶೆಡ್ಯೂಲ್ ಓ. ಇದರಲ್ಲಿ 2 ಪಾರ್ಟ್ ಇದೆ, ನಾರ್ಮಲ್ ಶೆಡ್ಯೂಲ್ ಓ ಆ್ಯಂಡ್ ಶೆಡ್ಯೂಲ್ O.1. ಸೊ ಶೆಡ್ಯೂಲ್ ಓ ಬಂದು ಕಂಟೈನ್ಸ್ ವೇರಿಯಸ್ ರೆಗ್ಯುಲೇಷನ್ ಆ್ಯಂಡ್ ರಿಕ್ವೈರ್ಮೆಂಟ್ಸ್ ಫಾರ್ ಡಿಸ್ಇನ್ಫೆಕ್ಟೆಂಟ್ ಫ್ಲೂಯಿಡ್ಸ್. ಸೊ ಡಿಸ್ಇನ್ಫೆಕ್ಟೆಂಟ್ ಫ್ಲೂಯಿಡ್ಸ್ ಮೇಂಟೈನ್ ಮಾಡೋದು ಅಥವಾ ಮಾರೋದು ಅಥವಾ ಪ್ರಿಪ್ರೇಷನ್ ಮಾಡೋದು, ಸೊ ಅದನ್ನ ಸೂಪರ್ವಿಷನ್ ಅಂಡರಲ್ಲಿ ಬರೋದು ಶೆಡ್ಯೂಲ್ ಓ ಅಲ್ಲಿ ಬರುತ್ತೆ. ಶೆಡ್ಯೂಲ್ ಓ ಪಾರ್ಟ್ 1ನಲ್ಲಿ ಪ್ರೊವಿಷನ್ ಅಪ್ಲಿಕೇಬಲ್ ಟು ಬ್ಲ್ಯಾಕ್ ಫ್ಲೂಯಿಡ್ಸ್ ಆ್ಯಂಡ್ ವೈಟ್ ಫ್ಲೂಯಿಡ್ಸ್. ಸೊ 2 ಥರ ಫ್ಲೂಯಿಡ್ ಇದೆ. ಸೊ ಅದು ಬ್ಲ್ಯಾಕ್ ಎರಡಕ್ಕೂ ಅಪ್ಲೈ ಆಗೋದೇ ಶೆಡ್ಯೂಲ್ ಓ ಪಾರ್ಟ್ 1. ಸೊ ನೆಕ್ಸ್ಟ್ ಬಂದು ಶೆಡ್ಯೂಲ್ ಪಿ. ಇದರಲ್ಲಿ ಕೂಡ 2 ಪಾರ್ಟ್ ಇದೆ. ಶೆಡ್ಯೂಲ್ ಪಿ ಆ್ಯಂಡ್ ಶೆಡ್ಯೂಲ್ ಪಿ ಪಾರ್ಟ್ 1 ಕಂಟೈನ್ಸ್ ರೆಗ್ಯುಲೇಷನ್ಸ್ ರಿಗಾರ್ಡಿಂಗ್ ಲೈಫ್ ಪೀರಿಯಡ್ ಆ್ಯಂಡ್ ಸ್ಟೋರೇಜ್ ಆಫ್ ವೇರಿಯಸ್ ಡ್ರಗ್ಸ್. ಸೊ ಒಂದೊಂದು ಡ್ರಗ್ಗಿಗೆ ಎಕ್ಸ್ಪೈರೇಷನ್ ಡೇಟು ಮತ್ತು ಅದ್ರ ಸ್ಟೋರೇಜ್ ಯಾವ ರೀತಿ ಮಾಡಬೇಕು, ಎಷ್ಟು ದಿವಸ ಎಕ್ಸ್ಪೈರೇಷನ್ ಡೇಟ್ ಕೊಡಬೇಕು, ಆ ಥರ ರೂಲ್ಸ್ ಎಲ್ಲ ಸೆಟ್ ಮಾಡೋದೇ ಶೆಡ್ಯೂಲ್ ಪಿ ಅಂಡರಲ್ಲಿ ಬರುತ್ತೆ. ಸೊ ಶೆಡ್ಯೂಲ್ ಪಿ ಪಾರ್ಟ್ 1 ಬಂದು ಕಂಟೈನ್ಸ್ ರೆಗ್ಯುಲೇಷನ್ಸ್ ರಿಗಾರ್ಡಿಂಗ್ ರಿಟೇಲ್ ಪ್ಯಾಕೇಜಿಂಗ್ ಸೈಜ್ ಆಫ್ ದ ವೇರಿಯಸ್ ಸೈಜ್. ಹಂಗಂದರೆ ನೀವು ಯಾವುದೇ ಟ್ರಕ್ಕಿಗೆ ಯಾವ ರೀತಿ ಪ್ಯಾಕೇಜ್ ಮಾಡ್ತೀರಾ, ಎಷ್ಟು ಸೈಜ್ ಇರಬೇಕು ಪ್ಯಾಕೇಜ್ ಮಾಡೋ ಕವರ್ ಅಥವಾ ಕ್ಯಾಪು, ಸೊ ಅದನ್ನ ತಿಳಿಸ್ಕೊಡೋದೇ ಶೆಡ್ಯೂಲ್ ಪಿ ಪಾರ್ಟ್ 1. ಸೊ ನೆಕ್ಸ್ಟ್ ಬಂದು ಶೆಡ್ಯೂಲ್ ಕ್ಯೂ. ಇದು ಕೂಡ ಭಾಳ ಇಂಪಾರ್ಟೆಂಟೇ. ಕಂಟೈನ್ಸ್ ಎ ಲಿಸ್ಟ್ ಆಫ್ ಪರ್ಮಿಟೆಡ್ ಡೈಸ್ ಆ್ಯಂಡ್ ಪಿಗ್ಮೆಂಟ್ಸ್ ಇನ್ ಸೋಪ್ ಆ್ಯಂಡ್ ಕಾಸ್ಮೆಟಿಕ್ಸ್. ಹಂಗಂತಂದರೆ ಈಗ ನಾವು ನೋಡ್ಬೋದು ಸೋಪಲ್ಲಿ ಅಥವಾ ಕಾಸ್ಮೆಟಿಕ್ಸಲ್ಲಿ ಡೈಸು ಕಲರ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಸೊ ಅದು ಯಾವ ರೀತಿ ಯೂಸ್ ಮಾಡಬೇಕು, ಎಷ್ಟು ಯೂಸ್ ಮಾಡಬೇಕು, ಯಾವ ಕಾನ್ಸಂಟ್ರೇಷನ್ ಯೂಸ್ ಮಾಡಬೇಕು, ಸೊ ಅದನ್ನೆಲ್ಲ ತಿಳಿಸ್ಕೊಡೋದೇ ಶೆಡ್ಯೂಲ್ ಕ್ಯೂ. ಸೊ ನೆಕ್ಸ್ಟ್ ಬಂದು ಶೆಡ್ಯೂಲ್ ಆರ್. ಕಂಟೈನ್ಸ್ ವೇರಿಯಸ್ ರೆಗ್ಯುಲೇಷನ್ಸ್ ಆ್ಯಂಡ್ ರಿಕ್ವೈರ್ಮೆಂಟ್ಸ್ ಫಾರ್ ಕಾಂಡಮ್ಸ್ ಆ್ಯಂಡ್ ಅದರ್ ಮೆಕ್ಯಾನಿಕಲ್ ಕಾಂಟ್ರಸೆಪ್ಟಿವ್. ಸೊ ಇದು ಕೂಡ
ಕಾಂಡಮ್ಸ್ ಆಗಲಿ ಅಥವಾ ಅದರ್ ಮೆಕ್ಯಾನಿಕಲ್ ಕಾಂಟ್ರಸೆಪ್ಟಿವ್ಸ್ ಇರುತ್ತಲ್ಲ, ಕಾಂಟ್ರಸೆಪ್ಟಿವ್ ತಡೆಯೋಕ್ಕೆ. ಸೊ ಅದನ್ನ ಡಿಟರ್ಮೈನ್ ಮಾಡಿದೆ ಶೆಡ್ಯೂಲ್ ಆರ್. ಸೊ ನೆಕ್ಸ್ಟ್ ಬಂದು ಶೆಡ್ಯೂಲ್ ಎಸ್, ಲಿಸ್ಟ್ ವೇರಿಯಸ್ ಕಾಸ್ಮೆಟಿಕ್ ಆ್ಯಂಡ್ toiletries and directs the manufacturing of cosmetics to conform to the latest Bureau of Indian Standard requirements. ಸೊ ಕಾಸ್ಮೆಟಿಕ್ಸ್ ಮತ್ತು ಟಾಯ್ಲೆಟ್ ಕ್ಲೀನರ್ಸ್ ಇರುತ್ತೆ, ಅದೆಲ್ಲ ಮೇಂಟೈನ್ ಮಾಡೋದು, ಯಾವ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು, ಸೊ ಯಾವ ಥರ ಕಾಸ್ಮೆಟಿಕ್ ಯೂಸ್ ಮಾಡ್ತಾರೆ ಅದರಲ್ಲಿ, ಅದನ್ನೆಲ್ಲ ಗವರ್ನ್ ಮಾಡೋದೇ ಶೆಡ್ಯೂಲ್ ಎಸ್. ಸೊ ಇದು ಶೆಡ್ಯೂಲ್ ಎಸ್ ಅಂಡರಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಬಂದು ಶೆಡ್ಯೂಲ್ ಟಿ. ಸೊ ಇದು ಒನ್ ಆಫ್ ದ ಪೇಪರಲ್ಲಿ ಕೇಳಿದ್ರು ಶೆಡ್ಯೂಲ್ ಟಿ. ಇದೇನು ಅಂತಂದರೆ ಕಂಟೈನ್ಸ್ ವೇರಿಯಸ್ ರೆಗ್ಯುಲೇಷನ್ಸ್ ಆ್ಯಂಡ್ ರಿಕ್ವೈರ್ಮೆಂಟ್ಸ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಆಯುರ್ವೇದ, ಸಿದ್ಧ ಆ್ಯಂಡ್ ಯುನಾನಿ ಪ್ರಾಡಕ್ಟ್ಸ್. ಸೊ ಎಲ್ರಿಗೂ ಗೊತ್ತಿರೋಂಗೆ ಆಯುರ್ವೇದ, ಸಿದ್ಧ, ಯುನಾನಿ, ಸೊ ಇದು ಟ್ರೆಡಿಷ್ನಲ್ ಮೆಥಡ್ ಆಫ್ ಮೆಡಿಸಿನನ್ಸು. ಸೊ ಇದನ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು, ಅದನ್ನ ರೂಲ್ಸ್ನ ಯಾವ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು, ಅದನ್ನ ರೂಲ್ಸ್ ಸೆಟ್ ಮಾಡೋದೇ ಶೆಡ್ಯೂಲ್ ಟಿ. ಸೊ ನೆಕ್ಸ್ಟ್ ಬಂದು ಶೆಡ್ಯೂಲ್ ಯು. ಕಂಟೈನ್ಸ್ ವೇರಿಯಸ್ ರೆಗ್ಯುಲೇಷನ್ಸ್ ಆ್ಯಂಡ್ ರಿಕ್ವೈರ್ಮೆಂಟ್ಸ್ ಫಾರ್ ರೆಕಾರ್ಡ್ ಕೀಪಿಂಗ್. ಸೊ ಯಾವುದೇ ರೀತಿ ಫಾರ್ಮಸಿ ಆಗಲಿ ಅಥವಾ ಯಾವುದೇ ಡ್ರಗ್ಸ್ ಆಗಲಿ ಪ್ರತಿಯೊಂದಕ್ಕೂ ರೆಕಾರ್ಡ್ಸ್ನ ಮೇಂಟೈನ್ ಮಾಡಲೇಬೇಕು. ಸೊ ಯಾವ ರೀತಿ ಮೇಂಟೈನ್ ಮಾಡಬೇಕು, ರೆಕಾರ್ಡ್ನ ಎಷ್ಟು ವರ್ಷ ಮಡಗಬೇಕು, ಎಷ್ಟು ವರ್ಷ ಕೀಪ್ ಮಾಡಬೇಕು, ಅದನ್ನ ತಿಳಿಸ್ಕೊಡೋದೆ ಶೆಡ್ಯೂಲ್ ಯು. ಸೊ ನೆಕ್ಸ್ಟ್ ಬಂದು ಶೆಡ್ಯೂಲ್ ವಿ. ಕಂಟೈನ್ ಸ್ಟ್ಯಾಂಡರ್ಡ್ ಫಾರ್ ಡ್ರಗ್ ಪೇಟೆಂಟ್ಸ್. ಸೊ ಯಾವುದೇ ಒಂದು ಕಂಪ್ನಿಗೆ ಆಗಲಿ, ಯಾವುದೇ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೆ ಆಗಲಿ, ಅವ್ರಿಗೆ ಪೇಟೆಂಟ್ ಕೊಡೋದಕ್ಕೆ, ಹಂಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಪೇಟೆಂಟ್ಸ್ ಕೊಡೋದೇ ಅಂಡರ್ ಶೆಡ್ಯೂಲ್ ವಿ ಅಲ್ಲಿ ಕೊಡ್ತಾರೆ. ಸೊ ನೆಕ್ಸ್ಟ್ ಬಂದು ಶೆಡ್ಯೂಲ್ ಎಕ್ಸ್. ಆಲ್ ದ ರೆಗ್ಯುಲೇಷನ್ಸ್ ಆಫ್ ಶೆಡ್ಯೂಲ್ ಎಚ್ ಅಪ್ಲೈ. The retailer must keep a copy of prescription for 2 years. The drugs must be kept under lock and key. Example, secobarbituril and glutamate. ಸೊ ಇದು ಪ್ರಿಸ್ಕ್ರಿಪ್ಷನ್ ಡ್ರಗ್ಸ್ ಮಾತ್ರ. ಹಂಗಂತಂತಂದರೆ ಒಂದೊಂದು ಡ್ರಗ್ಸ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇದ್ದರೆ ಮಾತ್ರ ಕೊಡಬೇಕು. ಸೊ ಅಂಥ ಡ್ರಗ್ಸೇ ಅಂಡರ್ ಬರುತ್ತೆ. ಸೊ ನೀವು ಶೆಡ್ಯೂಲ್ ಎಚ್ ಕೂಡ ರೆಫರ್ ಮಾಡ್ಬೋದು. ಅದಲ್ಲದೆ 2 ವರ್ಷ ಅವರ ಪ್ರಿಸ್ಕ್ರಿಪ್ಷನ್ನ ಮಡಗಿರಬೇಕು, ಡಿಸ್ಪೋಸ್ ಮಾಡೋಂಗಿಲ್ಲ. ಸೊ ನೆಕ್ಸ್ಟ್ ಬಂದು ಲಾಸ್ಟ್ ಶೆಡ್ಯೂಲ್ ಬಂದು ಶೆಡ್ಯೂಲ್ ವೈ. ಕಂಟೈನ್ಸ್ ರಿಕ್ವೈರ್ಮೆಂಟ್ ಆ್ಯಂಡ್ ಗೈಡ್ಲೈನ್ಸ್ ಫಾರ್ ಕ್ಲಿನಿಕಲ್ ಟ್ರಯಲ್ಸ್. ಸೊ ಕ್ಲಿನಿಕಲ್ ಟ್ರಯಲ್ ಎಷ್ಟೊಂದು ಕಂಪ್ನಿಗಳು ಮಾಡ್ತಿರ್ತವೆ, ಎಷ್ಟೊಂದು ಇಂಡಸ್ಟ್ರಿ ಅಥವಾ ಕಂಪನಿಗಳು ಮಾಡ್ತಿರ್ತವೆ. ಸೊ ಅದು ಯಾವ ರೀತಿ ಮಾಡಬೇಕು, ಅದು ಸ್ಟ್ಯಾಂಡರ್ಡ್ಸ್ ಏನು, ಯಾವ ರೀತಿ ಎಥಿಕ್ಸ್ ಇರಬೇಕು, ಅನಿಮಲ್ ಕನ್ಸಿಡರ್ ಮಾಡಬೇಕಾ ಇಲ್ವಾ, ಸೊ ಪ್ರತಿಯೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕ್ಲಿನಿಕಲ್ ಟ್ರಯಲ್ ಅಂಡರ್ಗೋನ್ ಆಗೋಕ್ಕೆ ಶೆಡ್ಯೂಲ್ ವೈ ಡಿಸ್ಕ್ರೈಬ್ ಮಾಡುತ್ತೆ. ಸೊ ಗೈಸ್, ಇಷ್ಟು ಕೂಡ ಶೆಡ್ಯೂಲ್ಸು. ಸೊ ಇದರಲ್ಲಿ ನಾವು ಪ್ರತಿ ವರ್ಷನೂ ನೋಡ್ತಿದ್ದೀವಿ, ಒಂದು ಮಿನಿಮಮ್ ಒಂದು ಬಂದೇ ಬರುತ್ತೆ, ಮ್ಯಾಕ್ಸಿಮಮ್ 2 to 3 ಹೋಗುತ್ತೆ. ಸೊ 2-3 ಕ್ವಶನ್ ಪಕ್ಕ ಬರುತ್ತೆ ಶೆಡ್ಯೂಲ್ಸಿಂದ. ಯಾವ ಶೆಡ್ಯೂಲಾರು ಕೇಳ್ಬೋದು ಅವರು. ಸೊ ನೀವು ಎಲ್ಲದಕ್ಕೂ ನೀಟಾಗಿ ಅಟ್ಲೀಸ್ಟ್ ಮೇನ್ ಥಿಂಗ್ ವಾಟ್ ಏನು ಅಂತ ಇಂಪಾರ್ಟೆಂಟ್ ಶೆಡ್ಯೂಲ್ಸ್ ಆದರೂ ನೀವು ನೋಡ್ಕೊಂಡಿರಬೇಕು. ಸೊ ಇದು ಭಾಳ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು ಎವ್ರಿವನ್.